ಆದ್ರಿಂದ ಈ ಚೇರಲ್ಲಿ ನೀನ್ ಕೂತ್ಕೊಳ್ಳೇಬೇಕು, ಅರ್ಥ ಆಯ್ತಾ? ಎಲ್ರು ತಿಂಡಿ ತಿನ್ನಿ. ಹೇಗಿದೆ ತಿಂಡಿ? ಸೂಪರ್ ಆಗಿದೆ ಅಕ್ಕ, ಸಖತ್ತಾಗಿದೆ. ಚೆನ್ನಾಗಿದೆ ಅತ್ಗೆ. ನೀವು ಮಾಡೋ ಅಡುಗೆ ಮಲ್ಲಿಗೆ ಹೂವಿನ ತರಾಮ. ಆ ಹೂವಿನ ಘಮ ಕಮ್ಮಿ ಆದ್ರೂ ನಿಮ್ಮ ಅಡುಗೆ ಘಮ ಯಾವತ್ತೂ ಕಮ್ಮಿ ಆಗಲ್ಲ. ಇನ್ನೊಬ್ರು ಅವ್ರ ಮಲ್ಗೋ ರೂಮಿಗೆ ಹೋಗಿ ಅವ್ರ ಕಾಲೊತ್ತದ ನನ್ ಪುಣ್ಯ ಅಂತ ಅನ್ಕೊಂಡಿದೀನಿ. ಅಂಥದ್ರಲ್ಲಿ ಅವ್ರ ರೂಮ್ನ ನಾನ್ ಕಿತ್ಕೋತೀನ? ಬೇಡ. ಅಮ್ಮ ಇರೋ ರೂಮು ದೇವ್ರ ಮನೆ ಇದ್ದ ಹಾಗೆ. ದಯವಿಟ್ಟು ಅಮ್ಮನ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಬೇಡಿ. ಆಯ್ತು ಬಿಡಮ್ಮ ಪಾರ್ವತಿ, ನೀನ್ ಇಷ್ಟೊಂದು ಕೇಳ್ಕೊತಾ ಇದೆಯಲ್ಲ, ನಾನು ಅವ್ರ ಹತ್ರ ಏನು ಮಾತಾಡಲ್ಲ ಬಿಡು. ಈಗ ನೀನು ಅಕ್ಕನ್ನ ದೇವ್ರು ಅಂತ ಅನ್ಕೊಂಡ್ಮೇಲೆ ಅವ್ರು ಉಡೋ ಸೀರೆ ಉಡಲ್ಲ, ಅವ್ರು ಹಾಕೊಳ್ಳೋ ಒಡವೆನೂ ಹಾಕೊಳ್ಳಲ್ಲ ಅಲ್ವಾ? ಹೌದು ಚಿಕ್ಕಮ್ಮ, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಈ ಸರಿ ಟಾಸ್ಕ್ ಅಲ್ಲಿ ಪಾರು ಅಮ್ಮನ್ ಸೀರೆ ಆಗ್ಲಿ ಒಡವೆ ಆಗ್ಲಿ ಹಾಕಲ್ಲ. ಓ ಹೌದಾ? ಹೌದು, ಈ ಸಲ ನಂದೇ ಸೀರೆಗಳನ್ನ ಉಟ್ಕೋತೀನಿ. ನನ್ನ ಹತ್ರ ಇರೋ ಕೆಲವು ಒಡವೆಗಳನ್ನ ಹಾಕೊಂಡು ಅಮ್ಮ ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸೋದಿಕ್ ಪ್ರಯತ್ನ ಪಡ್ತೀನಿ. ಅದಕ್ಕೆ ನೋಡು ನಿನ್ನ ದಡ್ಡಿ ಅಂತ ಹೇಳೋದು. ಅರಸನ್ ಕೋಟೆಯಲ್ಲಿ ಅಖಿಲಾಂಡೇಶ್ವರಿ ಅನ್ನೋ ಸ್ಟ್ಯಾಂಡರ್ಡ್ ಸೆಟ್ ಆಗದ ಯಾವಾಗ ಹೇಳು? ಅಕ್ಕ ಹಾಕೊಳ್ಳೋ ಒಡವೆಯಿಂದ ಸೀರೆಯಿಂದ. ಅವನ್ನೇ ಬೇಡ ನಾನು ಹಾಕೊಳ್ಳಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನೀವೇನೇ ಹೇಳಿದ್ರು ಅಕ್ಕ ಹಾಕೊಳ್ಳೋ ಸೀರೆ ಒಡವೆನ ನಾನ್ ಹಾಕೊಳ್ಳಲ್ಲ ಅಂತ ನಿನ್ ಮನ್ಸು ಹೇಳ್ತಿದೆ ಅಲ್ವಾ? ಹೋಗ್ಲಿ ಬಿಡು, ಅಕ್ಕನ ಒಡವೆ ಸೀರೆ ಉಪಯೋಗಿಸದೇ ಇದ್ರು ನೀನೇ ಹೊಸದ್ ಕೊಂಡ್ಕೋಬಹುದಲ್ಲ? ಹೊಸದಾ? ಹೌದು, ಚಿಕ್ಕಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಿನ್ಗೆ ಹೊಸ ರೇಷ್ಮೆ ಸೀರೆ, ಹೊಸ ಒಡವೆಗಳನ್ನ ತಗೊಳ್ಳೋಣ. ಅಲ್ಲ, ಸೀರೆಗೆ ಎಷ್ಟು ದುಡ್ಡಾಗ್ಬೋದು ಅಂತ? ಒಂದ್ 5-10 ಸಾವಿರ ಆಗ್ಬೋದಷ್ಟೇ. ಅಕ್ಕನ್ ರೇಂಜಿಗೆ ಇದಕ್ಕಿಂತ ಕಮ್ಮಿ ಗಿಳಿಯಕ್ ಆಗಲ್ಲಮ್ಮ ಪಾರ್ವತಿ. ಸರಿ, ಆದ್ರೆ ಒಡವೆಗಳನ್ನ ತಗೊಳೋದ್ ಬೇಡ. ಯಾಕೆಂದ್ರೆ ಒಡವೆ ರೇಟು ತುಂಬಾ ದುಬಾರಿ ಇದೆ. ಅಯ್ಯೋ, ಗ್ರಾಮ್ಗೆ 5 ಸಾವಿರ.
ಈ ಮೇಕಿಂಗು ವೇಸ್ಟೇಜು ಎಲ್ಲ ಸೇರಿದ್ರೆ ಒಂದು 6,000 ಆಗ್ಬೋದಷ್ಟೇ. ಅದಕ್ಕೆ ನಾನು ಹೇಳಿದ್ದು 1 ತಿಂಗಳ ಮಟ್ಟಿಗಲ್ವಾ, ಸದ್ಯಕ್ಕೆ ರೋಲ್ಡ್ ಗೋಲ್ಡ್ ಒಡವೆ ಹಾಕೊಂಡು ನಿಭಾಯಿಸ್ತೀನಿ. ಆದ್ರೆ ಅಮ್ಮವ್ರು ಒಪ್ಕೊಳ್ದೆ ಇರೋದಕ್ಕೆ ಕಾರಣ ಏನು ಅಂತ ನಿನಗೂ ಗೊತ್ತಲ್ವಮ್ಮ. ತನ್ನ ಸೊಸೆ ಬಗ್ಗೆ ಎಲ್ಲ ಅತ್ತೆಂದ್ರು ನನ್ನ ಸೊಸೆ ಹಾಗಿರ್ಬೇಕು, ನನ್ನ ಸೊಸೆ ಹೀಗಿರ್ಬೇಕು ಅಂತ ಕನ್ಸು ಕಾಣೋದು ಸಹಜ. ಅಖಿಲ ಮನು ಅದನ್ನೇ ಮಾಡಿದ್ದಾರೆ. ಆದ್ರೆ ಅವ್ರ ದೃಷ್ಟಿಲಿ ನೀನ್ ಅವ್ರ ಸೊಸೆ ಸ್ಥಾನನ ತುಂಬೋದು ಕನ್ಸಿನ ಮಾತಾಗಿತ್ತು. ಈಗ ಅದಕ್ಕೊಂದು ಸದಾವಕಾಶ ಸಿಕ್ಕಿದೆ, ಚೆನ್ನಾಗಿ ಉಪಯೋಗಿಸ್ಕೊಮ್ಮ. ಇಲ್ಲಿ ನಿನ್ ಮನ್ಸನ್ನ ಕಲ್ಲು ಮಾಡ್ಕೋ. ಈ ಅಗ್ನಿ ಪರೀಕ್ಷೆಯಲ್ಲಿ ನೀನ್ ಗೆದ್ರೆ ಸಾಯೋವರೆಗೂ ಅಮ್ಮವ್ರ ಮನ್ಸಲ್ಲಿ ಸೊಸೆಯಾಗಿರ್ತೀಯ. ಇಲ್ಲಾಂದ್ರೆ ಎಲ್ರ ಮುಂದೆ ಇದೇ ತರ ಅಳುಮುಂಜಿ ಮುಖ ಇಟ್ಕೊಂಡು ಅಮ್ಮವ್ರ ಮನ್ಸಲ್ಲೂ ಸೊಸೆ ಸ್ಥಾನ ಪಡಿದೇನೆ ಹೀಗೆ ಇರ್ತೀನಮ್ಮ. ಅವ್ರಿಷ್ಟಕ್ಕೆ ವಿರುದ್ಧವಾಗಿ ನೀನ್ ಮದ್ವೆ ಆಗಿದ್ರು ದೊಡ್ಡ ಯಜಮಾನ್ರ ಹೆಂಡತಿ ಜಾಗದಲ್ಲಿ ಅವ್ರು ಬೇರೆ ಹೆಣ್ಣನ್ನು ನೋಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಎಲ್ರ ಮುಂದೆ ದೊಡ್ಡ ಯಜಮಾನ್ರು ನಿನ್ ಕೊರಳಿಗೆ ತಾಳಿ ಕಟ್ಟಿ ಶಾಸ್ತ್ರೋತವಾಗಿ ಮದ್ವೆ ಆಗಿದ್ದಾರೆ. ಹಾಗಂತ ತನ್ನ ಕನ್ಸಿನ ಸೊಸೆನ ಕಳ್ಕೊಳ್ಳೋಕೆ ಅಮ್ಮವರು ತಯಾರಿಲ್ಲ. ಅದಕ್ಕೋಸ್ಕರ ಅವ್ರ ಕನ್ಸನ್ನ ಸಾಕಾರ ಮಾಡ್ಕೊಳ್ಳೋದಕ್ಕೆ ನಿನ್ಗೊಂದು ಅವಕಾಶ ಕೊಟ್ಟಿದ್ದಾರೆ, ಉಪಯೋಗಿಸ್ಕೋಪಾರು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಯೋಚನೆ ಮಾಡ್ಬೇಡಮ್ಮ. ಅಮ್ಮ, ನೀವ್ ನನ್ನನ್ನು ಈ ರೀತಿ ಕರೀತಾ ಇದ್ದೀರಾ? ಹೌದು, ಈಗ ನೀನು ನನ್ನ ಸ್ಥಾನದಲ್ಲಿದೀಯಾ, ನಾನು ನಿನ್ನ ಸ್ಥಾನದಲ್ಲಿದ್ದೀನಿ. ಹಾಗಾಗಿ ನಿನಗೆ ಗೌರವ ಕೊಟ್ಟು ಮಾತಾಡಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ಅಮ್ಮ, ದಯವಿಟ್ಟು ಹಾಗೆ ಕರಿಬೇಡಿ. ನೀವೇ ನನ್ನನ್ನ ಈ ಪರೀಕ್ಷೆಗೆ ದೂಡಿದ್ದೀರಾ, ನಿಮ್ ಸ್ಥಾನನ ನನಗ್ ಕೊಟ್ಟಿದ್ದೀರಾ, ನನ್ನ ಕೆಲಸಗಳನ್ನೆಲ್ಲ ನೀವೇ ಮಾಡ್ತಾ ಇದ್ದೀರಾ, ಎಲ್ರಿಗೂ ನೀವೇ ತಿಂಡಿ ಮಾಡಿ ಬಡಿಸ್ತಾ ಇದ್ದೀರಾ. ಅದನ್ನೆಲ್ಲ ಹೇಗೋ ಸಹಿಸ್ಕೊಂಡಿದ್ದೆ. ಆದ್ರೆ ನೀವ್ ನನ್ನನ್ನ ಈ ತರ ಕರೆಯೋದ? ಇಲ್ಲಮ್ಮ, ನೀವ್ ಈ ತರ ನನ್ನನ್ನು ಕರಿಬಾರ್ದು. ದೇವ್ರ ಭಕ್ತರಿಗೆ ಆಶೀರ್ವಾದ ಮಾಡಿ ವರ ಕೊಡ್ಬೇಕೆ ಹೊರತು ಭಕ್ತರ ಜಾಗದಲ್ಲಿ ಬಂದು ನಿಲ್ಬಾರ್ದು. ಹಾಗೆ ಭಕ್ತರನ್ನ ತನ್ನ ಸ್ಥಾನದಲ್ಲಿಟ್ಟು ನೋಡ್ಬಾರ್ದು. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಇನ್ಮೇಲಿಂದ ನನ್ನನ್ನು ಹಾಗೆಲ್ಲ ಕರಿಬೇಡಿಮ್ಮ. ಆಯ್ತು, ಅದಕ್ಕೆ ಇಷ್ಟೆಲ್ಲ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಡಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆ ಸಿದ್ಧತೆ ನಡೆಸ್ತೀನಿ. ಏನಾದ್ರೂ ಮಾಡಿಮ್ಮ, ನಿಮ್ಗೆ ಇಷ್ಟ ಬಂದಿತ್ತು. ಇದು ಟಾಸ್ಕ್, ಅನ್ಸಿದ್ದನ್ನ ಹೇಳ್ಬಿಡೋ ಹಾಗಿಲ್ಲ. ಏನ್ ಅಡಿಗೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಕು. ಸರಿ, ಅನ್ನ ತರಕಾರಿ ಸಾಂಬಾರ್ ಮಾಡಿದ್ರೆ ಸಾಕು. ಯಾವ್ಯಾವ ತರಕಾರಿ ಹಾಕ್ಬೇಕು? ಮನೇಲಿ ಯಾವ್ದಿದೆಯೋ ಅದನ್ನ ಹಾಕಿದ್ರೆ ಸಾಕು. ಸರಿ, ರಸಂ ಏನು ಬೇಡವಾ? ಹಾ, ಮಾಡಿ. ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಸಂಡಿಗೆ ಏನಾದ್ರೂ ಹಾಕ್ಲಾ? ಹಾ, ಹಾಕಿಮ್ಮ. ಊಟದ ಜೊತೆಗೆ ಪಾಯಸ ಏನಾದ್ರೂ ಮಾಡ್ಲಾ? ಇಷ್ಟು ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಇನ್ನು ಪಾಯಸನೂ ಮಾಡ್ತಾ ಕೂತ್ರೆ ಪಾಪ ಅಮ್ಮಂಗೆ ತುಂಬಾ ಸುಸ್ತಾಗುತ್ತೆ. ನಿಮ್ಮಿಂದ ಉತ್ತರ ಬರ್ಲಿಲ್ಲ. ಪಾಯಸ ಮಾಡೋದೇನ್ ಬೇಡ. ಸರಿ, ಅಮ್ಮ, ಕಾಫಿ. ಎಲ್ರು ಕಾಫಿ ತಗೊಳ್ಳಿ. ಅಮ್ಮ, ಏನಾಯ್ತು ಅಮ್ಮಂಗೆ? ಕಾಲ್ ಜಾರ್ ಬಿದ್ರು ಅನ್ಸುತ್ತೆ. ಇದೇ ಲಾಸ್ಟ್. ಇನ್ನೊಂದ್ಸಲ ಅಮ್ಮ ಕೊಟ್ಟಿರೋ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರೆ ಸರಿ ಇರಲ್ಲ. ಸರಿ ಯಜಮಾನ್ರೆ, ಆದ್ರೆ ನಾನು ಯಾವತ್ತೂ ಅಮ್ಮ ಕೊಟ್ಟಿರೋ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿಲ್ಲ. ಜೊತೆಗೆ ಅಮ್ಮನ್ನ ಗದರಿಸಿ ಬೆದರಿಸಿದ್ದು ಅವ್ರ ಕಾಲ್ ನೋವು ವಾಸಿ ಆಗ್ಲಿ ಅಂತ ಹೊರತು ಬೇರೆ ಇನ್ಯಾವ ಕಾರಣನೂ ಇಲ್ಲ. ನೀವೇ ನೋಡಿದ್ರಲ್ವಾ,
ಅಮ್ಮ ಹೇಗ್ ಮಗು ತರ ಹಠ ಮಾಡ್ತಿದ್ರು ಅಂತ. ನಾನು ಆ ರೀತಿ ಜೋರ್ ಮಾಡಿರ್ಲಿಲ್ಲ ಅಂದಿದ್ರೆ ಅವ್ರು ಖಂಡಿತ ಬರ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಆ ರೀತಿ ನಡ್ಕೊಂಡೆ ಅಷ್ಟೆ. ಆದ್ರೆ ನನ್ನ ಮನ್ಸಲ್ಲಿ ಯಾವತ್ತಿದ್ರು ಅಮ್ಮಂಗೆ ದೇವರ ಸ್ಥಾನ ಕೊಟ್ಟಿದ್ದೀನಿ. ಅವ್ರ ಸೇವೆ ಮಾಡೋದೇ ನನ್ ಪುಣ್ಯ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ಸಾರಿ, ಹೆದರ್ಕೊಂಡ್ಬಿಟ್ಯಾ? ನಾನು ಇಷ್ಟೊತ್ತು ಮಾಡಿದ್ದು ತಮಾಷೆಗೆ. ಸಾರಿ ಕೋಪ ಮಾಡ್ಕೋಬೇಡ ಪ್ಲೀಸ್. ಹೋಗಿ ಯಜಮಾನ್ರೆ, ನನ್ನ ಹತ್ರ ಮಾತಾಡ್ಬೇಡಿ. ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಈ ಮನೆಯಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ನಂಬಿರೋದು ನಾನ್ ನಿಮ್ಮನ್ನ. ನೀವೇ ಈ ರೀತಿ ಮಾತಾಡಿದಾಗ ನನಗೆ ಈ ಮನೆಯಲ್ಲೇ ಇರೋದ್ ಬೇಡ ಅಂತ ಅನಿಸ್ತು. ಒಂದ್ ವೇಳೆ ನೀವ್ ಹೇಳಿದ್ ನಿಜ ಆಗಿದ್ದಿದ್ರೆ ನಾನಂತೂ ಖಂಡಿತ ಇನ್ನೇನು ಮಾತಾಡಬೇಡ ಪಾರು. ನೀನು ಈ ಮನೆ ಆಸ್ತಿ. ಮನೆ ಬಿಟ್ಟು ಹೋಗೋ ಯೋಚನೆ ಕನ್ಸಲ್ಲೂ ಮಾಡಬೇಡ. ಅಷ್ಟಕ್ಕೂ ನೀನಿಲ್ಲದೆ ನಾನು ಹೇಗಿರ್ಲಿ ಹೇಳು? ಮತ್ ಯಾಕೆ ನೀವ್ ನನ್ ಜೊತೆ ಹಾಗೆ ಮಾತಾಡಿದ್ರಿ? ಹೇಳಿದ್ನಲ್ಲ ತಮಾಷೆಗೆ ಅಂತ, ಸುಮ್ಮನೆ ರೇಗಿಸ್ದೆ ಅಷ್ಟೇ. ಅದನ್ನ ಯಾರಾದ್ರೂ ತಮಾಷೆ ಅಂತಾರಾ? ಆಯ್ತು ಮೇಡಮ್, ನಾನು ಮಾಡಿದ್ದು ತಪ್ಪಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ಪಾರು, ಅಮ್ಮನ ಮುಂದೆ ಅಷ್ಟೊಂದು ಗಟ್ಟಿಯಾಗಿ ಮಾತಾಡ್ತೀಯಲ್ಲ, ಅಷ್ಟು ಧೈರ್ಯ ನಿನ್ಗೆ ಎಲ್ಲಿಂದ ಬಂತು? ಗೊತ್ತಿಲ್ಲ ಯಜಮಾನ್ರೆ. ಅಮ್ಮ ನೋವು ಅನುಭವಿಸ್ತಿರೋದನ್ನ ಸಹಿಸೋಕಾಗ್ಲಿಲ್ಲ. ಯಾರೆಷ್ಟೇ ಹೇಳಿದ್ರು ಯಾರ ಮಾತನ್ನು ಕೇಳ್ದೆ ನೋವು ಅನುಭವಿಸ್ತಿದ್ರಲ್ಲ, ಅದಕ್ಕೆ ನನಗೆ ಕೋಪ ಬಂತು. ಆದ್ರೆ ಅಮ್ಮನ್ನ ಇವತ್ತು ಅಮ್ಮನ್ ತರ ನೋಡ್ದೆ, ಮಗು ತರ ನೋಡ್ದೆ. ನಿಜ ಪಾರು, ಅಮ್ಮ ಇವತ್ತು ಚಿಕ್ಕ ಮಗು ತರಾನೇ ಆಡ್ತಾ ಇದ್ರು. ಏನೂ ಆಗಲ್ಲಮ್ಮ, ಒಂದ್ ಸ್ವಲ್ಪ ಹೊತ್ತು ಸಹಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಪಾರ್ವತಿ, ಅಮ್ಮನ ಕಾಲು ನೋವು ಜಾಸ್ತಿ ಅನ್ಸುತ್ತೆ, ಬಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಏನು ಆಗಲ್ಲ ಯಜಮಾನ್ರೆ, ಬೇಗ ಹುಷಾರಾಗುತ್ತೆ, ಸುಮ್ಮನಿರಿ. ಚಂದನ ಕಂಪಲಾಲಿ ಲಾಲಿ, ಚಂದದ ಹೂವೆ ಲಾಲಿ ಲಾಲಿ, ಇನ್ನೆಂದು ಅಮ್ಮ ನಾನೇ ನಮ್ಮ, ನಾ ತಾನೇ ನಿನ್ನ ತೂಗೋ ಜೋಲಿ.
ಇನ್ನೂ ಎದ್ದಿಲ್ವಾ? ಎಪ್ಸಿ ಊಟ ಮಾಡೋದಕ್ಕೆ ಹೇಳ್ಬೇಕು ತಾನೆ. ಬೇಡ, ಯಾಕೆ? ಇವತ್ತಮ್ಮಂಗೆ ನಾನೇ ಊಟ ಮಾಡಿಸ್ತೀನಿ. ಏನ್ ಹೇಳ್ತಾ ಇದೀಯಾ? ಅಮ್ಮ ನಿನ್ ಕೈಯಿಂದ ಊಟ ಮಾಡ್ತಾರಾ? ಖಂಡಿತ ಮಾಡ್ತಾರೆ. ಓ, ಹಾಗಾದ್ರೆ ಮತ್ತೆ ಗದ್ರಿಸೋದು ಬೆದರಿಸೋದು ಎಲ್ಲ ನಡೆಯುತ್ತೆ ಅನ್ನು? ಯಜಮಾನ್ರೆ, ನಾನು ಹಾಗೆಲ್ಲ ಹೇಳಿದ್ದು ಅಮ್ಮ ಮಗು ತರ ಅಲ್ವಾ, ಮಾತ್ ಕೇಳಿಲ್ಲ ಅಂದ್ರೆ ಹಾಗೆ ಮಾಡ್ಬೇಕು ಅಂತ ಹೇಳ್ದೆ ಅಷ್ಟೇ. ಹೌದು, ಹಾಗೆ ಮಾಡಿದ್ರೆ ತಾನೆ ಅವ್ರು ನನ್ನ ಮಾತು ಕೇಳೋದು. ಸರಿ, ಇನ್ನು ಎಷ್ಟೊತ್ತು ಅಂತ ಹೀಗೆ ಗಾಳಿ ಬೀಸ್ತಾ ಕಾಯ್ತಾ ಇರ್ತೀಯ? ಅಮ್ಮ ಹೇಳೋವರೆಗೂ. ಯಾವಾಗ ಹೇಳ್ತಾರೆ ಗೊತ್ತಿಲ್ಲ. ಪಾಪ ಅಮ್ಮ ನೆಮ್ಮದಿಯಾಗಿ ಈ ರೀತಿ ನಿದ್ದೆ ಮಾಡಿ ಎಷ್ಟು ದಿನಗಳಾಗಿದೆಯೋ ಏನೋ. ಅದರಲ್ಲೂ ನಾನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಅವ್ರಿಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಅದಕ್ಕೆ ಅವ್ರು ಆರಾಮಾಗಿ ನಿದ್ದೆ ಮಾಡಲಿ ಅಂತ ಅವ್ರನ್ನ ಎಪ್ಸೋಕ್ ಹೋಗಿಲ್ಲ. ನಿನ್ನಷ್ಟು ಒಳ್ಳೆ ಗುಣ ಇರೋ ಸೊಸೆನ ಅಮ್ಮ ಅದು ಯಾಕೆ ಹೋಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಪಾರು. ಎಲ್ಲ ಅತ್ತೆಂದಿರ್ಗೂ ಅವ್ರ ಸೊಸೆ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋ ಕನ್ಸಿರುತ್ತೆ. ಹಾಗೆ ಅಮ್ಮಂಗೂ ಅವ್ರ ಕಲ್ಪನೆಯ ಸೊಸೆ ಇರ್ತಾರೆ. ಆದ್ರೆ ನಾನು ಅದಕ್ಕೆ ಸೂಕ್ತ ಅಂತ ಅನ್ನಿಸ್ತಾ ಇಲ್ಲ. ಏನ್ ಮಾಡೋದು, ನನ್ನ ಹಣೆ ಬರ. ಓದ್ಲಿಲ್ಲ, ಬರೀಲಿಲ್ಲ, ಶ್ರೀಮಂತ ಮನೆ ತಂದಲ್ಲಿ ಹುಟ್ಲಿಲ್ಲ, ಅಮ್ಮಂಗೆ ಒಳ್ಳೆ ಸೊಸೆ ಆಗ್ಲಿಲ್ಲ, ಅಪ್ಪಂಗೆ ತಕ್ಕ ಮಗಳು ಆಗ್ಲಿಲ್ಲ. ಯಾರಿಗೇನಾಗಿಲ್ವೋ ಏನೋ, ಆದ್ರೆ ಜೀವನ ಪೂರ್ತಿ ನನಗಂತೂ ಒಳ್ಳೆ ಹೆಂಡತಿ ಆಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ ಪಾರು. ನೀನ್ ನನ್ನ ಹೆಂಡತಿ, ನಾನ್ ನಿನ್ ಗಂಡ ಅಂತ ನಾವಿಬ್ರು ಒಪ್ಕೊಂಡಾಗಿದೆ. ಇನ್ನೇನ್ ಬೇಕು ಹೇಳು? ಒಂದಲ್ಲ ಒಂದಿನ ಅಮ್ಮನು ನಿನ್ನ ಸೊಸೆ ಅಂತ ಒಪ್ಕೊಳ್ಳೋ ಟೈಮ್ ಬಂದೇ ಬರುತ್ತೆ. ಆಗ ನಿಮ್ ತಂದೆನೂ ನಮ್ಮ ಮದುವೆನ ಒಪ್ಕೋತಾರೆ. ಸರಿನಾ? ಸರಿ, ಊಟ? ಅಮ್ಮ ಊಟ ಮಾಡದೆ ನಾನು ಹೇಗೆ ಊಟ ಮಾಡ್ಲಿ? ನೀವ್ ಹೋಗಿ ಎಲ್ರ ಜೊತೆ ಊಟ ಮಾಡಿರಿ, ನಾನು ಆಮೇಲೆ ಬರ್ತೀನಿ. ಅಲ್ಲ ಪಾರು, ನೀನ್ ಊಟ ಮಾಡಿದ್ರೆ ನಾನೇ ಊಟ ಮಾಡ್ಲಿ? ನೋಡಿ ನೋಡಿ, ನೀವ್ ಈ ರೀತಿ ಹೊಟ್ಟೆ ಹಸ್ಕೊಂಡೆಲ್ಲ ಇರಬಾರ್ದು. ನೀವ್ ಹೋಗಿ ಊಟ ಮಾಡಿ, ನಾನು ಬರ್ತೀನಿ. ಸರಿ ಸರಿ, ನಾನು ಒಳಗೆ ಹೋಗ್ಲಾ? ಈ ಕಾಲ್ ನೋವು ಹೇಗೆ? ಯಾವುದೇ ಕಾರಣಕ್ಕೂ ಬೇಡ ಅನ್ನೋ ಹಾಗಿಲ್ಲ. ಇದು ನನ್ನ ಆಜ್ಞೆ. ಸಾಕು. ತಿಂದಿರೋದೆ ಒಂಚೂರು, ಅದ್ ಹೇಗ್ ಸಾಕಾಗತ್ತೆ? ಮನುಷ್ಯ ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು. ತಿನ್ನಿ. ನನ್ಗೀಗ ಸಮಾಧಾನ ಆಯ್ತು. ಚೆನ್ನಾಗಿ ವಿಶ್ರಾಂತಿ ಮಾಡಿ. ಏನಾದ್ರೂ ಬೇಕಾದ್ರೆ ನನ್ನ ಕರೀರಿ. ನನ್ನ ನೋಡ ಯಾಕೆ
ಅಮ್ಮ ಅವ್ರ ಜೊತೆ ನೀನ್ ಜೋರಾಗಿ ಮಾತಾಡ್ತಿರೋದನ್ನ ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ದೆ, ಗಾಬರಿ ಆಗೋಯ್ತು. ಅಯ್ಯೋ ಸಾವಿತ್ರಕ್ಕ, ನಾನು ಆ ರೀತಿ ಮಾತಾಡ್ಲಿಲ್ಲ ಅಂದಿದ್ರೆ ಅಮ್ಮ ಖಂಡಿತ ಊಟ ಮಾಡ್ತಿರ್ಲಿಲ್ಲ. ಮಾಡಿದ್ದಿದ್ರು ನನ್ ಬಲವಂತಕ್ಕೋಸ್ಕರ ಒಂದ್ ಸ್ವಲ್ಪ ಊಟ ಮಾಡಿರ್ತಿದ್ರು ಅಷ್ಟೆ. ಅಷ್ಟಕ್ಕೂ ನಾನೇನ್ ಬೇಕಂತ ಮಾತಾಡ್ಲಿಲ್ಲ. ಆ ಕ್ಷಣಕ್ಕೆ ಏನ್ ತೋಚ್ತೋ ಅದನ್ನ ಮಾತಾಡ್ದೆ ಅಷ್ಟೆ. ಆದ್ರೂ ಅಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತೆ ನಿಂಗೆ? ಅದು ಧೈರ್ಯ ಅಲ್ಲ ಸಾವಿತ್ರಕ್ಕ, ಅಮ್ಮನ ಮೇಲಿರೋ ಮಮಕಾರ. ನೀನ್ ಯಾಕೆ ಹೆದರ್ಕೊಂಡೆ? ನಾನ್ ಬದ್ಲಾಗ್ಬಿಟ್ಟೆ ಅನ್ಕೊಂಡ್ಯಾ? ಇಲ್ಲ, ಮತ್ತೆ ಕೇಟ್ ಅಮ್ಮವ್ರು ನೋಡ್ದಂಗೆ ಆಯ್ತು. ಆ ಕ್ಷಣ ಅಮ್ಮವ್ರ ನೇರ ನಡೆ ನುಡಿ ಎಲ್ಲ ನಿನ್ನಲ್ಲಿ ಕಂಡೆ ಕಣೆ. ಹೌದಾ? ಸರಿ, ನನ್ನನ್ ಕಂಡ್ರೆ ಹೆದರ್ಕೊಳ್ಳೋದಕ್ಕೆಲ್ಲ ಹೋಗ್ಬೇಡ. ನಾನು ಆತರ ಎಲ್ಲ ಬದ್ಲಾಗಲ್ಲ. ನೀನು ಬದ್ಲಾಗ್ಬೇಕು ಅಂತ ತಾನೇ ಅಮ್ಮವ್ರು ಈ ಪರೀಕ್ಷೆ ಕೊಟ್ಟಿರೋದು. ಏನೋ ಗೊತ್ತಿಲ್ಲ ಸಾವಿತ್ರಕ್ಕ, ನಾನ್ ಗೆಲ್ತೀನೋ ಸೋಲ್ತೀನೋ, ಆದ್ರೆ ಅಮ್ಮ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಊಟ ಮಾಡ್ದ್ಯಾ? ಇಲ್ಲ. ಯಾಕೆ? ಬೈದಲ್ಲಿದ್ಯಲ್ಲ ಅದಕ್ಕ? ಅಲ್ಲ, ನೀನಿನ್ನೂ ಮಾಡಿಲ್ವಲ್ಲ ಅದಕ್ಕೆ. ಸಾವಿತ್ರಕ್ಕ, ನಂಗೆ ನಿಜವಾಗ್ಲೂ ಹಸ್ವಿಲ್ಲ, ತುಂಬಾ ಸುಸ್ತಾಗಿದೆ. ನಾನು ಹೋಗಿ ಮಲಗ್ತೀನಿ, ನೀನ್ ಊಟ ಮಾಡು. ನೀನ್ ಊಟ ಮಾಡಿಲ್ಲ ಅಂತ ನಿಮ್ಮ ಯಜಮಾನ್ರು ಊಟ ಮಾಡಿಲ್ಲ ಗೊತ್ತಾ? ಏನು? ಯಜಮಾನ್ರನ್ನ ಊಟ ಮಾಡಿಲ್ವಾ? ಸರಿ, ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ನೀನ್ ಊಟ ಮಾಡು. ಎಷ್ಟಾಯ್ತು ಬಿಲ್ಲು? 11 ಲಕ್ಷ ಮೇಡಮ್. 11 ಲಕ್ಷನಾ? ಹ್ಞೂ ಮೇಡಮ್, ನೋಡಿ. ಇಷ್ಟೊಂದು ಬಿಲ್ ಮಾಡ್ಬಿಟ್ಟಿದ್ದೀರಾ? ನಿಮಗೆ ಗೊತ್ತಲ್ಲ ಮೇಡಮ್, ಒಡವೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಅದರಲ್ಲಿ ನಿಮಗೆ ಅಂತಾನೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಮಾಡಿ ಬಿಲ್ ಹಾಕಿದ್ದೀನಿ. ಕ್ಯಾಶ್ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವೈಪಿಂಗ್ ಮಿಷಿನ್ ತಂದಿದ್ದೀನಿ. ಕಾರ್ಡ್ ಕೊಟ್ರೆ ಬಿಲ್ ಮಾಡಿ ಕೊಟ್ಬಿಡಿ. ಪ್ರೀತು, ಎಲ್ರೂ ಕಾರ್ಡುನು ಉಜ್ಜಾಗಿದೆ. ಈಗ ಬಾಕಿ ಉಳಿದಿರೋದು ನಿನ್ ಕಾರ್ಡ್ ಮಾತ್ರ ಕಣಪ್ಪ. ನನ್ನ ಕಾರ್ಡ್ ಕೂಡ ಸ್ವೈಪ್ ಆಗಿದೆ, ನೋಡೋಣ ಲಿಮಿಟ್ ಎಷ್ಟಿದೆ ಅಂತ. ನೋಡಿ, ಲಿಮಿಟ್ ರೀಚ್ ಆಗಿದೆ ಅಂತ ತೋರಿಸ್ತಿದೆಯಲ್ಲ. $7 lakhs ಹಾಕಿ ನೋಡೋಣ. ನಿಮ್ ಹತ್ರ ಇದನ್ನ ಕಾರಣ ಇಲ್ಲದೆ ಖರ್ಚು ಮಾಡಿಸ್ತಾ ಇಲ್ಲ ಕಂಡ್ರು. ಈ ವಿಷಯನ ಅಕ್ಕನ್ಗೆ ಗೊತ್ತು ಮಾಡಿಸಿ ಆ ಪಾರುನ ಹೆಂಗ್ ತಗ್ಲಾಕ್ಸ್ತೀನಿ ಅಂತ ನೋಡ್ತಾ ಇದೆ. ಇರ್ಲಿ ಬಿಡಿ ಮೇಡಮ್, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಈ ಅರಸನ್ ಕೋಟೆ ಮೇಲೆ ನಂಬಿಕೆ ಇದೆ. ಸಂಜನೆ ಕೊಡಿ, ಪರವಾಗಿಲ್ಲ. ನಮ್ಮ ಸಂಬಂಧ ಏನು ಹೊಸದ, ಹಳೆಯದು. ಯೋ, ಏನ್ ಹೇಳ್ತಿದ್ಯಾ? ಸಂಬಂಧದ ಬಗ್ಗೆ ಮೇಡಮ್. ಯಾರ ಜೊತೆ ಯಾವ ಸಂಬಂಧ ಅಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ಅದೇ ಮೇಡಮ್, ನನಗೂ ಈ ಮನೆಗೂ ಒಡವೆಗಳು ತಂದು ಕೊಡೋದು, ದುಡ್ಡು ತಗೊಂಡೋಗೋದು, ಆ ಸಂಬಂಧದ ಬಗ್ಗೆ ಹೇಳ್ತಿದ್ದೀನಿ. ಮಾತಾಡೋದಕ್ಕೂ ಮುಂಚೆ ಏನ್ ಮಾತಾಡ್ತೀನಿ ಅಂತ ಯೋಚನೆ ಮಾಡಿ ಮಾತಾಡಿ. ಯಾಕೆ ಮೇಡಮ್, ನಾನೇನಾದ್ರೂ ತಪ್ಪು ಮಾತಾಡುತ್ತಾ? ಏನು ಇಲ್ಲ,
ತಾವಿನ್ನು ಹೊರಡಬಹುದು. ದುಡ್ಡು ಅಡ್ಜಸ್ಟ್ ಆದ್ಮೇಲೆ ನಾನು ಫೋನ್ ಮಾಡ್ತೀನಿ, ಸಂಜೆ ಬಂದು ತಗೊಂಡು ಹೋಗಿ. ಸರಿ ಆಯ್ತು ಮೇಡಮ್. ದುಡ್ಡು ರೆಡಿ ಆದ್ಮೇಲೆ ನನಗೆ ಫೋನ್ ಮಾಡಿ, ನಾನೇ ಬಂದು ಇಸ್ಕೊಂಡು. ಸರಿ ಚಿಕ್ಕಮ್ಮ, ಹಾಗಾದ್ರೆ ನಾನು ಹೊಡ್ತೀನಿ. ಏಯ್ ದಡ್ಡ, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಹೋಗ್ತೀನಿ ಅಂತ ಅನ್ಬಾರ್ದು ಕಣೋ, ಹೋಗ್ ಬರ್ತೀನಿ ಅಂತ ಅನ್ಬೇಕು, ಗೊತ್ತಾಯ್ತಾ? ಯುದ್ಧದಲ್ಲಿ ನೀನು ವಿಜಯಶಾಲಿಯಾಗಿ ಬಾ ಮಗನೇ. ಸಕ್ಸಸ್ ಇಸ್ ಆಲ್ವೇಸ್ ಯುವರ್ಸ್. ಥ್ಯಾಂಕ್ ಯು ಚಿಕ್ಕಮ್ಮ. ಬಾಯ್. ಫ್ರೆಂಡ್ಸ್ ಬನ್ನಿಲಿ. ನನಗಿಂತ ವಿಲನ್ ಬೇಕಾ ಈ ಮನೇಲಿ? ನಾನೇ ಸಾಕಲ್ವಾ ಫ್ರೆಂಡ್ಸ್? ಪಾರ್ವತಿ ಜೊತೆಯಲ್ಲೇ ಇದ್ದು ಅವಳಿಗೆ ಹಳ್ಳ ತೋಡೋದ್ರಲ್ಲಿ ನಾನು ವಿನ್ ಆಗ್ಬಿಟ್ಟಿದ್ದೀನಿ. ಇದಿನ್ನೂ ಆರಂಭ ಅಷ್ಟೇ, ಅಂತ್ಯ ಇನ್ನೂ ಸ್ಟ್ರಾಂಗ್ ಆಗಿ ಮಜವಾಗಿರುತ್ತೆ. ಕಾಯ್ತಾ ಇರಿ ಫ್ರೆಂಡ್ಸ್. ಅತ್ತೆ, ಈ ಕಾಲ್ ನೋವು ಹೇಗಿದೆ? ನಿನ್ನೆ ಕಾಲ್ ಜಾರ್ ಬಿದ್ರಂತೆ. ಇವಾಗ ಪರವಾಗಿಲ್ಲಮ್ಮ, ಆರಾಮಾಗಿದ್ದೀನಿ. ನಿನ್ನೆ ಅದು ಏನಾಯ್ತು ಗೊತ್ತಿಲ್ಲ, ನಿಧಾನವಾಗೇ ಬರ್ತಾ ಇದ್ದೆ, ಆದ್ರೂ ಜಾರ್ಬಿಟ್ಟೆ. ಇವಾಗ ಚೆನ್ನಾಗಿದ್ದೀನಿ. ಕ್ಷಮಿಸಿ ಅತ್ತೆ, ನಿನ್ನೆ ಪ್ರೀತು ಫ್ರೆಂಡ್ ಮನೆ ಫಂಕ್ಷನ್ಗೆ ಅಂತ ಕರೆದಾಗ ನಾನು ಹೋಗ್ಬಾರ್ದಿತ್ತು. ಮನೇಲೇ ಇದ್ದಿದ್ರೆ ನಿಮ್ಮನ್ನ ನೋಡ್ಕೋಬಹುದಿತ್ತು. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಪಾರ್ವತಿ ಇದ್ಲಲ್ಲ, ಚೆನ್ನಾಗಿ ನೋಡ್ಕೊಂಡು. ಅಂದ್ರೆ ಯಾರಿಗೇ ಆಗ್ಲಿ ಏಟಾದಾಗ ಚೆನ್ನಾಗಿ ನೋಡ್ಕೊಳ್ಳೋದು ಮಾನವೀಯತೆ ಅಲ್ವಾ? ಆ ಅರ್ಥದಲ್ಲಿ ಹೇಳಿದೆ. ಹೇಗೋ ನೀವು ಹುಷಾರಾದ್ರಲ್ಲ, ಅಷ್ಟು ಸಾಕು ಬಿಡಿಯತ್ತೆ. ನಾನು ಏನಾದ್ರೂ ಕೆಲಸ ಮಾಡಿ. ನನಗ ಯಾಕೆ ಚಿಕ್ಕತ್ತೆ? ಪಾಪದ ಹುಡುಗಿನಮ್ಮ ಜನನಿ ನೀನು. ನಿನ್ನ ನೋಡಿದ್ರೇನೆ ನನ್ಗಯ್ಯೋ ಅನ್ಸುತ್ತೆ. ಅಲ್ಲ, ಪಾರ್ವತಿಗೆ ಅಂತ ತರ್ಸಿರೋ ಒಡವೆ ಸೀರೆನ ಆಸೆ ಪಟ್ಟು ನೀನ್ ಹಾಕೊಂಡಿದ್ದೆ. ಅದು ನೋಡಿ ನಿನ್ ಗಂಡ ಖುಷಿ ಪಡೋದ್ ಬಿಟ್ಟು ತಗ್ಗಿ ನೀನ್ ಹಾಕೋಬೇಡ ಅಂತ ತೆಗೆಸ್ಬಿಟ್ನಲ್ಲ. ನನಗೆಷ್ಟು ಬೇಜಾರಾಯ್ತು ಗೊತ್ತಾ? ಕರುಳ್ ಚುರುಕ್ಕಂದಂಗಾಯ್ತು. ಅಲ್ಲ, ನನಗೆ ಹೀಗಾಗಿರುವಾಗ ಪಾಪ ನಿನಗಿನ್ ಹೆಂಗಾಗಿರ್ಬೇಕು? ಅದಕ್ಕೆ ನನ್ನ ಹತ್ರ ಇರೋ ಒಡವೆಗಳನ್ನ ನಿನಗೆ ಕೊಡೋಣ ಅಂತ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಇದಿಷ್ಟೇ ಅಲ್ಲಮ್ಮ, ಇನ್ನೂ ತುಂಬಾ ಇದೆ. ಅದೆಲ್ಲಾನು ನಿನಗೆ ಕೊಡ್ತೀನಿ, ಯಾಕಂದ್ರೆ ನೀನು ನನ್ನ ಮಗಳ ಥರಾನೇ ಅಲ್ವಾ? ಥ್ಯಾಂಕ್ಸ್ ಚಿಕ್ಕತ್ತೆ, ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಆದ್ರೆ ನನ್ಗೆ ಒಡವೆ ಮೇಲೆ ಆಸೆ ಇಲ್ಲ. ನನಗ್ ಗೊತ್ತಮ್ಮ, ಆದ್ರೆ ಈ ಸತ್ಯ ನಿನ್ ಗಂಡನಿಗೆ ಯಾಕೆ ಗೊತ್ತಾಗ್ಲಿಲ್ಲ ಅನ್ನೋದೇ ನನ್ಗೊಂದು ದೊಡ್ಡ ಪ್ರಶ್ನೆ. ಅಲ್ಲ, ಅವನೇ ನಿನ್ನ ಹೊಸದಾಗ ನೋಡ್ತಿದ್ದಾನೆ. ಮದ್ವೆ ಆದಾಗಿಂದ ನನ್ಗದು ಬೇಕು ಇದು ಬೇಕು ಅಂತ ನೀನೇನಾದ್ರೂ ಹಠ ಮಾಡಿ ಕೊಡಿಸ್ಕೊಂಡಿದ್ಯಾ? ಇಲ್ಲ ತಾನೇ? ಹಾಗಿದ್ಮೇಲೆ ಪಾರ್ವತಿಗೆ ಅಂತ ತರಿಸಿರೋ ಸೀರೆ ಒಡವೆನ ನೀನ್ ಆಸೆ ಪಟ್ಟು ಮೈ ಮೇಲೆ ಹಾಕೊಂಡಿದ್ದೆ ತಪ್ಪು ಅನ್ನೋ ತರ ಆಡ್ಬಿಟ್ನಲ್ಲ, ಅದೇ ನನ್ಗೆ ಸಖತ್ತು ಬೇಜಾರಾಗ್ತಿರೋದು ಕಣಮ್ಮ. ನೋಡಮ್ಮ ಜನನಿ, ನಿನಗೂ ನಿನ್ ಗಂಡನ್ಗೂ ತಂದ್ ಹಾಕ್ತಿದ್ದೀನಿ ಅಂತ ಅಂದ್ಕೋಬೇಡ. ಅವನ್ ತಪ್ಪನ್ನ ಹೇಳ್ತಿದ್ದೀನಿ ಅಷ್ಟೇ. ಪಾರ್ವತಿ ಕೊಡೋ ಅಷ್ಟು ಪ್ರಾಮುಖ್ಯತೆನ ಹೆಂಡತಿ ಆದವಳಿಗೆ ಕೊಡ್ತಾ ಇಲ್ವಲ್ಲ ಅಂತ. ಅಲ್ಲಿಗೆ ಹೆಂಡತಿಗಿಂತ ಅತ್ತಿಗೆನೆ ಹೆಚ್ಚಾದ್ಲ ಅವನಿಗೆ. ಆ ಒಡವೆ ಸೀರೆಗಳನ್ನೆಲ್ಲ ಪಾರ್ವತಿಗೆ ತಂದಿರೋದು ಅಂತ ನಿನಗ್ ಗೊತ್ತಿರ್ಲಿಲ್ವಾ? ನೀನೇನು ಅವನ್ನೆಲ್ಲ ಪರ್ಮನೆಂಟ್ ಆಗ ಇಟ್ಕೋತಿದ್ದೆ. ನಿನ್ ಗಂಡ ಬಂದು ನಿನ್ ಅಂದ ಚಂದ ನೋಡಿದ್ಮೇಲೆ ತೆಗೆದು ಪಾರ್ವತಿಗೆ ತಾನೇ ವಾಪಸ್ ಕೊಡ್ತಿದ್ದೆ. ನಾನು ಒಂದ್ ಹೆಣ್ಣು, ನೀನು ಒಂದ್ ಹೆಣ್ಣು. ಒಂದ್ ಹೆಣ್ಣಿನ ಆಸೆ ಇನ್ನೊಂದ್ ಹೆಣ್ಣಿಗೆ ತಾನೇ ಅರ್ಥ ಆಗೋದು. ಅದಕ್ಕೆ ನನ್ ಮನ್ಸಲ್ಲಿರೋದನ್ನೆಲ್ಲ ಓದ್ಬಿಟ್ನಮ್ಮ. ತಪ್ಪು ತಿಳ್ಕೋಬೇಡ, ನಿನ್ ದೃಷ್ಟಿಲಿ ನಾನು ಕೆಟ್ಟೋಳೇನಮ್ಮ? ಅಯ್ಯೋ ಇಲ್ಲ ಚಿಕ್ಕತ್ತೆ. ಹೋಗ್ಲಿ, ನಾನೇನಾದ್ರೂ ನಿನ್ನ ನಿನ್ ಗಂಡನ ಮಧ್ಯೆ, ನಿನ್ನ ಪಾರ್ವತಿ ಮಧ್ಯೆ ತಂದು ಹಾಕೋ ಕೆಲಸ ಏನಾದ್ರೂ ಮಾಡ್ತಿದ್ದೀನೇನಮ್ಮ?
ಸೀರೆಗಳಿಗೆಲ್ಲ ಬೆಲೆ ಎಷ್ಟು? ಬರೀ 5,000 ಅದಕ್ಕೆ. ಏನು, ಇಷ್ಟು ಚೆನ್ನಾಗಿರೋ ಸೀರೆಗಳಿಗೆ ಬರೀ 5,000? ಹ್ಞೂ ಅದಕ್ಕೆ ಒಡವೆಗಳನ್ನ ನೋಡಿ. ಎಷ್ಟು ಚೆನ್ನಾಗಿದೆ ಒಡವೆಗಳು. ಇದೆಲ್ಲ ನಿಜವಾಗ್ಲೂ ಡೂಪ್ಲಿಕೇಟಾ? ನನ್ ಮೇಲೆ ನಂಬಿಕೆ ಅಲ್ವಾ ಅದಕ್ಕೆ? ಖಂಡಿತ ಇದೆ. ನೀವು ಜನನಿಯವರು, ನನ್ನ ಹಿಂದೆ ಇರೋ ಶಕ್ತಿ. ನೀವೆಲ್ಲರೂ ನನ್ನ ಜೊತೆ ಇರೋದೆ ನನಗ್ ಧೈರ್ಯ. ಹಾಗೆ ನಾನು ನಿಮ್ಮನ್ನ ಜನನಿಯವ್ರನ್ನ ಬಳಸ್ಕೋತಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಇದರಿಂದ ನಾನೇನಾದ್ರೂ ಗೆದ್ರೆ ಇದನ್ನೆಲ್ಲ ನಿಮ್ಗೆ ಅರ್ಪಿಸ್ತೀನಿ. ಅದರಲ್ಲೂ ಜನನಿಯವ್ರಿಗೆ ಜಾಸ್ತಿ ಅರ್ಪಿಸ್ತೀನಿ. ಯಾಕೆ ಅಂದ್ರೆ ಅವರು ನನ್ಗಿಂತ ಮೊದಲು ಈ ಮನೆಗೆ ಸೊಸೆಯಾಗಿ ಬಂದವರು. ಈ ಸೀರೆ ಒಡವೆ ಅಂತೆಲ್ಲ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರು. ಅವ್ರು ಏನೂ ಮಾತಾಡದೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದರಿಂದ ನಾನ್ ದೊಡ್ಡ ಮಟ್ಟದಲ್ಲಿ ಗೆದ್ರೆ ಇದಕ್ಕೆ ಜನನಿಯವ್ರನ್ನೇ ನಾನು ಹೊಗಳೋದು. ಬರೀ ಜರ್ನಿ ಅಂತಿರ್ತೀಯ. ರಾಮು, ನಮಗೂ ಗೊತ್ತು ಆ ಅಧಿಕಾರ ಇರೋದು ಅತ್ತಿಗೆಗೆ ಅಂತ. ನಮ್ಗನ್ಸಿದ ಅಭಿಪ್ರಾಯ ನಾವು ಹೇಳಿದ್ವಿ ಅಷ್ಟೇ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಅತ್ತಿಗೆ. ಇವಳು ಅಕ್ಕನ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋದ್ರಿಂದ ಈ ಟಾಸ್ಕ್ ಅಲ್ಲಿ ಖಂಡಿತ ಅಕ್ಕ ಇವಳನ್ನ ಗೆಲ್ಸಲ್ಲ. ಅಕ್ಕ, ಇದು ಟಾಸ್ಕ್ ಅನ್ನೋದಾದ್ರೆ ನಿನ್ನಿಂದ ಬರೋ ಅಭಿಪ್ರಾಯನ ಬೋರ್ಡ್ ಮೇಲೆ ಬರೀತೀರಾ ಅಕ್ಕ? ನಾವೆಲ್ಲ ಕಾಯ್ತಾ ಇದೀವಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡುವಾಗ್ಲೂ ನನಗೆ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ. ಆದ್ರೆ ಈ ಟಾಸ್ಕ್ ಅಲ್ಲಿ ಆಗ್ತಾ ಇದೆಯಲ್ಲ, ಬೇರೆ ಹೇಗಾದ್ರೂ ಮಾಡಿ ಅಕ್ಕ ಸೋಲು ಅಂತ ಬರೆಯೋ ತರ ಮಾಡಪ್ಪ ಪ್ಲೀಸ್. ಗತ್ತು, ಗಾಂಭೀರ್ಯ. ನೋಡ್ದೆ ನಮ್ ಪಾರ್ವತಿನ. ಮತ್ತೆ ನಮ್ ಪಾರ್ವತಿ ಅಂದ್ರೆ ಏನ್ ಕಮ್ಮಿನಾ? ನನಗೆ ಗೊತ್ತಿತ್ತು ಈ ಟಾಸ್ಕ್ ಅವಳು ಗೆದ್ದೇ ಗೆಲ್ತಾಳೆ ಅಂತ. ಪಾರ್ವತಿ, ಕಂಗ್ರಾಚುಲೇಟ್ಸ್ ಕಣಮ್ಮ. ನಿನಗೇನಾದ್ರೂ ಗೊತ್ತಾ?
ಅದು ಏನ್ ಹೇಳು. ನೀವ್ ಅನ್ಕೊಂಡಿರೋದು ನಿಜ ಅಕ್ಕ. ಕಾರ್ಡಲ್ಲಿರೋ ದುಡ್ಡಿಂದ ಅಷ್ಟೊಂದು ಸೀರೆ ಒಡವೆನ ತರಿಸ್ಕೊಳಕ್ ಆಗ್ಲಿಲ್ಲ. ದುಡ್ಡು ಸ್ವಲ್ಪ ಶಾರ್ಟೇಜ್ ಆಯ್ತು. ಹಾಗಾದ್ರೆ ಸಾಲ ಮಾಡಿದ್ರಾ? ಅಯ್ಯೋ ಇಲ್ಲ ಅಕ್ಕ, ಆ ಒಡವೆಗೆ ಕೊಡ್ಬೇಕಾಗಿದ್ದ ಬಾಕಿ ದುಡ್ಡನ್ನ ಪ್ರೀತುನೇ ತಂದ್ಕೊಟ್ಟ. ಪ್ರೀತುನ ಹೇಗೆ, ಎಲ್ಲಿಂದ ತಂದ್ಕೊಟ್ಟ? ಅಕ್ಕ, ಈ ವಿಷಯ ತುಂಬಾ ಸೀಕ್ರೆಟು. ನೀವ್ ಯಾರಿಗೂ ಹೇಳಲ್ಲ ಅಂದ್ರೆ ಮಾತ್ರ ನಾನು ನಿಮ್ಮ ಹತ್ರ ಹೇಳ್ತೀನಿ. ಆಯ್ತು, ಹೇಳಲ್ಲ, ಹೇಳು. ಅಕ್ಕ, ಅದು ಪ್ರೀತು ಆ ಪಾರ್ವತಿಗೋಸ್ಕರ ಅವ್ರಿಗೆ ಮೈದುನ ಅನ್ನೋ ಒಂದ್ ಕನ್ಸರ್ನ್ ಇಲ್ದೆ ಪಾಪ ನಮ್ ಪ್ರೀತು ಹತ್ರ ತುಂಬಾ ಕೆಲಸ ಮಾಡಿಸ್ಕೊತಿದ್ದಾಳಕ್ಕ. ಇದ್ರಲ್ಲಿ ನಮ್ ಪ್ರೀತುದೇನು ತಪ್ಪಿಲ್ಲಕ್ಕ, ಪ್ರಾಮಿಸ್. ಖಂಡಿತ ತಪ್ಪಿದೆ. ಹೌದಕ್ಕ, ಪಾಪ ಇವಳಿಂದ ಇದೆಲ್ಲ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ. 50,000 ರೂಪಾಯಿ ಬೆಲೆ ಬಾಳೋ ಸೀರೆನ ಯಾರೋ ಹೇಳಿದ್ರು ಅಂತ 5,000 ರೂಪಾಯಿದು ಅಂತ ನಂಬಿಬಿಟ್ಲು. ನಾಳೆ ಇನ್ಯಾರೋ ಅವರ ಬ್ಲ್ಯಾಕ್ ಮನಿನ ವೈಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇವಳ ದೊಡ್ಡತನನ ಉಪಯೋಗಿಸ್ಕೊಳ್ಬಹುದು. ಇಲ್ಲ, ಕಳಪೆ ಪ್ರಾಡಕ್ಟ್ ನ ತಗೊಂಡ್ ಬಂದು ಇದೇ ಸೂಪರ್ ಪ್ರಾಡಕ್ಟ್ ಅಂತ ಇವಳನ್ನ ನಂಬಿಸಬಹುದು ಅಲ್ವಾ? ನಮ್ ಸುತ್ತಮುತ್ತ ಇರೋರ್ನ ನಂಬಬೇಕು, ನಿಜ. ಅವರಿಗೆ ಕೆಲಸಗಳನ್ನ ಹಂಚಿ ಕೊಡಬೇಕು, ಅದು ಸರಿನೇ. ಆದ್ರೆ ಸೀರೆ ಉಟ್ಕೊಳ್ಳೋಳಿಗೆ ಅದರ ಗುಣಮಟ್ಟ, ಅದರ ಬೆಲೆ ಗೊತ್ತಾಗೋದು ಬೇಡ್ವಾ? ಇದು ಸಾಮಾನ್ಯ ತಿಳುವಳಿಕೆ ಅಲ್ವಾ? ಕಂಪನಿ ನಡೆಸೋಳು ಕಂಪನಿಯ ಪ್ರಾಡಕ್ಟ್ಗೆ ಎಷ್ಟು ಖರ್ಚಾಗುತ್ತೆ, ಅದರ ಆದಾಯ ಎಷ್ಟಿದೆ ಅಂತಾನೆ ಗೊತ್ತಿಲ್ಲದೆ ಹೋದ್ರೆ ಹೇಗೆ ಕಂಪನಿ ನಡೆಸೋದಕ್ಕೆ ಸಾಧ್ಯ? ಅದಕ್ಕೆ ಸಾಮಾನ್ಯ ತಿಳುವಳಿಕೆ, ಕಾಮನ್ ಸೆನ್ಸ್ ನಲ್ಲಿ ಪಾರ್ವತಿ ಸೋತಿದ್ದಾಳೆ. ನೀವು ಮಾಡಿದ್ ಸರಿ ಇಲ್ಲ. ಅಲ್ಲ, ನೀವು ಜೂಜಾಡಿ ಗೆದ್ದ ದುಡ್ಡಲ್ಲಿ ನನ್ನ ಒಡವೆ ಹಾಕೋಬೇಕಾಗಿತ್ತ? ಇನ್ ನನಗ್ ಮಾತ್ರ ಅಲ್ಲ, ಯಾರಿಗೂ ಸರಿ ಕಾಣಿಸಿಲ್ಲ. ಹಾಗಲ್ಲ ಅದಕ್ಕೆ, ಅದು ಏನಾಯ್ತು ಅಂದ್ರೆ ಅಣ್ಣ ತಮ್ಮಂದಿರ ಜಗಳ ಮಾತಲ್ಲಿರ್ಬೇಕೇ ಹೊರತು ಕೈ ಎತ್ತದ್ರಲ್ಲೋ ಅಥವಾ ಬೈಗುಳ್ದಲ್ಲೋ ಇರಬಾರ್ದು. ಅವ್ರೀಗ ಚಿಕ್ಕ ಹುಡುಗ ಅಲ್ಲ, ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋ ಅರಿವು ಅವ್ರಿಗೂ ಇದೆ. ಏನಿದೆ, ಇಷ್ಟು ದೊಡ್ಡವನಾಗಿದ್ರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ? ಟಾಸ್ಕ್ ಗೆಲ್ಲೋದಕ್ಕೆ ಜೂಜಾಡಕ್ ಹೋಗಿದ್ದಾನೆ. ನಾಳೆ ಇನ್ನೊಂದೇನೋ ಸಮಸ್ಯೆ ಬರುತ್ತೆ, ಅವಾಗ ಎಲ್ಲಿಗೆ ಹೋಗ್ತೀಯಾ? ಇಲ್ಲ ಬ್ರೋ, ಅದು ಏನಲ್ಲ, ಮತ್ತ್ಯಾಕೆ ಈ ರೀತಿ ಕೆಟ್ಟ ಕೆಲಸ ಕೈ ಹಾಕ್ದೆ? ಪಾರ್ವತಿ ಸೋತ್ಲು ಅಂತ ನನಗೆ ಬೇಜಾರಿಲ್ಲ. ನೀನ್ ಮಾಡಿರೋ ಕೆಲಸದಿಂದ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ.
ಅವರಿಗೆ ತಾನು ಹೇಳ್ಕೊಟ್ಟಿರೋ ಸಂಸ್ಕಾರದ ಬಗ್ಗೆನೇ ಪ್ರಶ್ನೆ ಮಾಡೋ ಥರ ಆಗಿದೆ. ನೀನ್ ಮಾಡಿರೋ ಕೆಟ್ಟ ಕೆಲಸದಲ್ಲಿ 4 ಲಕ್ಷ ಲಾಭ ಬಂದಿರಬಹುದು, ಆದ್ರೆ ಅದಕ್ಕಿಂತ ಆಗಿರೋ ನಷ್ಟನೇ ಜಾಸ್ತಿ. ಜೊತೆಗೆ ಜರ್ನಿ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರುತ್ತೆ. ತನ್ನ ಗಂಡಂಗೆ ಎಲ್ಲರ ಮುಂದೆ ಅವಮಾನ ಆಗಿದೆ ಅಂದ್ರೆ ಅವ್ರು ಎಷ್ಟು ಕೊರಗ್ತಿರ್ತಾವೆ ಗೊತ್ತಾ? 4 ಲಕ್ಷ ಶಾರ್ಟೇಜ್ ಆಗಿದೆ ಅಂದ್ರೆ ಅದನ್ನ ನಾನು ಹೊಂದಿಸ್ತಾ ಇರ್ಲಿಲ್ವಾ? ನನಗೆ ದೊಡ್ಡ ಅಮೌಂಟ ಅಂಥದ್ದೇನು ದೊಡ್ಡ ಅಮೌಂಟ್ ಅಲ್ಲ ಅಂತ ಗೊತ್ತು ಬ್ರೋ. ಮತ್ತೆ ಗೊತ್ತಿದ್ದು ಯಾಕಿಂತ ಕೆಲಸ ಮಾಡಿದೆ? ಸಾರಿ ಬ್ರೋ. ನನಗೆ ಸಾರಿ ಕೇಳೋದಲ್ಲ, ಅಮ್ಮ ಎಲ್ರ ಮುಂದೆ ನಿನಗೆ ಬೈತಾ ಇರುವಾಗ ಜನ ನಿಮ್ ಮುಖ ನೋಡಕ್ಕಾಗ್ತಾ ಇರಲಿಲ್ಲ. ಮೊದಲು ಅವಳ ಹತ್ರ ಹೋಗಿ ಸಾರಿ ಕೇಳು. ಸರಿ ಬ್ರೋ, ಸಾರಿ ಅದಕ್ಕೆ. ಸಾರಿ ಬ್ರೋ. ದಯವಿಟ್ಟು ಕ್ಷಮಿಸಿ ಜನನಿ ಅವರೇ. ನಿಮ್ ಯಜಮಾನ್ರು ಜೂಜಾಡಿದ್ರಿಂದ ಅಮ್ಮಂಗೆ ಎಷ್ಟು ನೋವಾಗಿದೆಯೋ ನಿಮ್ಗೂ ಕೂಡ ಅಷ್ಟೇ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ನಡಿಬಾರ್ದಿತ್ತು, ಆದ್ರೆ ನಡೆದಿದೆ. ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದಿದ್ರು ಇದು ನನ್ನ ಕಾರಣಕ್ಕಾಗಿ ನಡೆದಿದೆ ಅಂತ ಇದು ನಂದೇ ತಪ್ಪು. ದಯವಿಟ್ಟು ನೀವು ಅವ್ರನ್ನ ಬೈಬೇಡಿ. ಅವ್ರೀ ಕೆಲಸ ಮಾಡಿದ್ದು ನನಗೋಸ್ಕರ, ನಾನೀ ಪರೀಕ್ಷೆಯಲ್ಲಿ ಗೆಲ್ಲಿ ಅನ್ನೋದಕ್ಕೋಸ್ಕರ. ನನ್ನಿಂದಾಗಿ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅದಕ್ಕೆ ಕಾರಣ ನಾನು. ದಯವಿಟ್ಟು ನನ್ನ ಕ್ಷಮಿಸಿ. ಅವ್ನು ಮಾಡಿರೋ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ ಪಾರ್ವತಿ ಅವರೇ? ನೀವೇನು ಅವನಿಗೆ ಹೋಗಿ ಜೂಜಾಡು ಅಂತ ಹೇಳಿದ್ರ? ಅದು ಅವನ್ ಮಾಡಿರೋ ಸ್ವಯಂಕೃತ ಅಪರಾಧ. ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಜ, ಆದ್ರೆ ಪ್ರೀತು ಸಾರಿ ಕೇಳಿದ್ರು ನೀನ್ ಕ್ಷಮಿಸ್ತಿಲ್ವಲ್ಲಮ್ಮ. ಹಾಗಾದ್ರೆ ಅವ್ನ್ ಮಾಡಿರೋದು ತಪ್ಪಲ್ಲ ಅಂತ ಒಪ್ಕೊಂಡು ಸುಮ್ಮನಾಗ್ಬಿಡ್ಬೇಕಾ ಭಾವ? ಅದ್ ಹಾಗಲ್ಲಮ್ಮ. ನನ್ನ ಹತ್ರ ಸುಳ್ಳು ಹೇಳಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದ್ರೇನೆ ನನಗೆ ಸಹಿಸ್ಕೊಳಕ್ ಆಗಲ್ಲ. ಅಂಥದ್ರಲ್ಲಿ ಇವನು ಜೂಜಾಡೋದಿಕ್ ಹೋಗಿದಾನಲ್ಲ, ಇವನ ಹೇಗ್ ಕ್ಷಮಿಸ್ಲಿ ನಾನು? ನಿಮ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಇದಕ್ಕೆ ನಾನೇ ಕಾರಣ. ಅವ್ರು ನನ್ನ ಹತ್ರ ಬಂದು ಇದು ಕಮ್ಮಿ ರೇಟಿನ ಸೀರೆ, ಇದು ಗಿಲೀಟ್ ಒಡವೆ ಅಂದಾಗ್ಲೇ ನಾನು ಎಚ್ಚೆತ್ಕೋಬೇಕಾಗಿತ್ತು. ಆದ್ರೆ ನಾನು ಅವ್ರನ್ನ ನಂಬಿ ತಪ್ಪು ಮಾಡ್ದೆ. ನಾನ್ ಬೇಡ ಬೇಡ ಅಂದ್ರು ಮನ್ಸಲ್ಲಿ ದುರಾಸೆ ತುಂಬಿಕೊಂಡಿರೋ ಹೆಣ್ಣು ಅಂತ ಅಮ್ಮ ನನ್ನ ಬಗ್ಗೆ ಅನ್ಕೊಂಡಿರ್ಬೋದು. ನಾನು ಅದನ್ನ ಸಹಿಸ್ಕೋತೀನಿ. ಆದ್ರೆ ಅಷ್ಟ ಸಂಸ್ಕಾರ ಕೊಟ್ಟು ಬೆಳೆಸಿದ ಮಗ ಇವತ್ತು ನನ್ ಕಾರಣಕ್ಕೋಸ್ಕರ ಜೂಜಾಡಿದಾನೆ ಅಂತ ಅವ್ರಿಗೆ ಎಷ್ಟು ಆಘಾತ ಆಗಿರಲ್ಲ. ಆ ಕಲ್ಪನೆನಾದ್ರೂ ನಿಮ್ಗಿದೆಯಾ? ಇದೇ ಕೊನೆ. ಇನ್ ಯಾವತ್ತು ಯಾವ್ದೇ ಕಾರಣಕ್ಕೂ ನನ್ನ ಹತ್ರ ನೀವು ಸುಳ್ಳು ಹೇಳಬಾರ್ದು. ಯಜಮಾನ್ರು ನನ್ನ ಮದ್ವೆ ಆಗಿದ್ರಿಂದ ಅಖಿಲಮ್ಮ ನನ್ನನ್ನ ಸೊಸೆ ಅಂತ ಒಪ್ಕೊಳ್ಳಿ ಅನ್ನೋ ಆಸೆ ಇತ್ತು. ಅದಕ್ಕೋಸ್ಕರ ಇವಾಗ ಪರೀಕ್ಷೆ ನಡೀತಿದೆ. ಅವ್ರು ಕೊಟ್ಟಿದ್ ಮೊದಲನೇ ಪರೀಕ್ಷೆಲೆ ನಾನು ಸೋಲೋ ಹಾಗಾಯ್ತು. ಕಾರಣ ಏನೇ ಇರ್ಲಿ, ಆದ್ರೆ ಸೋಲು ಸೋಲೆ. ಈ ಸೋಲಿಂದ ಕಂಗೆಟ್ಟಿದ್ ನಮ್ಗೆ ಅಖಿಲಮ್ಮ ಊಟ ಮಾಡಲ್ಲ ಅಂತ ಹೇಳಿ ಇನ್ನೊಂದು ದೊಡ್ಡ ಆಘಾತ ಕೊಟ್ಟಿದ್ದಾರೆ. ಈ ಸೋಲಿಂದ ನಾವು ಹೊರಗೆ ಬರ್ಬೇಕು ಅಂತಂದ್ರೆ ಈ 1 ತಿಂಗಳ ಪ್ರಯಾಣದಲ್ಲಿ ಏನೇ ಏಳು ಬೀಳು ಬಂದ್ರು ಅದರ ನೋವನ್ನ ಅಖಿಲಮ್ಮನೆ ತಗೊಳ್ಳೋ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇನ್ ಮುಂದೆ ಅವರ ಎಲ್ಲಾ ಪರೀಕ್ಷೆಯಲ್ಲೂ ನಾನು ಗೆಲ್ಲೇಬೇಕು. ನನಗೆ ಗೆಲುವು ಅನಿವಾರ್ಯ. ನನಗೆ ಅಖಿಲಮ್ಮ ನಿರೀಕ್ಷೆಗಳನ್ನ ಗೆಲ್ಲೋ ಶಕ್ತಿ ಕೊಡಪ್ಪ.
ಆದ್ರೂ ಇಷ್ಟೊಂದ್ ರೇಟಿನ ಅಕ್ಕಿ ತರಿಸಿ ತಿನ್ಬೇಕಾ ನಾವು? ಹೂನಮ್ಮ, ತಿನ್ಲೇಬೇಕು. ಅರ್ಜುನ್ ಕೋಟೆ ಅಂದ್ರೆ ಸುಮ್ನೆನಾ? ಅಲ್ವೇನ್ರಿ ನನ್ ಗಂಡ ಮೋಹನ್? ಇಲ್ಲಪ್ಪ, ನನ್ಗಂತೂ ಅಷ್ಟೊಂದು ಕಾಸ್ಟ್ಲಿ ಅಕ್ಕಿಲ್ ಮಾಡೋ ಅನ್ನ ತಿನ್ನೋ ಮನ್ಸಾಗ್ತಿಲ್ಲ. ಜನ ಬದುಕೋಕ್ಕೋಸ್ಕರ ತಿನ್ಬೇಕ ಹೊರತು ತಿನ್ನೋಕ್ಕೋಸ್ಕರ ಬದುಕಬಾರ್ದು ಅಲ್ವಾ? ಹೋಗಿ ಹೋಗಿ ನಿಮ್ ಹತ್ರ ಕೇಳಿದ್ನಲ್ಲ, ನಾನ್ ಹೊಡ್ಕೋಬೇಕು. ಆಚೆ ಕಡೆ ಪ್ಯೂರ್ ಲೆದರ್ ಇದೆ, ತಂದ್ಕೊಡ್ಲಾ? ಯಾಕೆ? ಹೊಡ್ಕೊಳಕ್ಕೆ. ಹೋಗ್ಲಿ ಬಿಡಿ. ಆಯ್ತಪ್ಪ, ನೀನ್ ಹೇಳ್ತಿದ್ಯಾ ಅಂತ ಬಿಡ್ತಾ ಇದ್ದೀನಿ. ನನ್ಗಂತೂ ಅಷ್ಟೊಂದು ಕಾಸ್ಟ್ಲಿ ಅಕ್ಕಿ ಬೇಡವೇ ಬೇಡ. ನನಗೂ ಬೇಡ ಪಾರು. ನನ್ಗೂ ಬೇಡ. ನನಗೂ ಬೇಡ ಅದಕ್ಕೆ. ನೀವೆಲ್ಲ ಬೇಡ ಅಂದು ನಾನೊಬ್ಳೆ ಬೇಕು ಅಂದು ಯಾಕೆ ಸುಮ್ನೆ ನಿಮ್ ನಿಷ್ಠೂರ ಕಟ್ಕೊಳ್ಳಿ? ನನ್ಗೂ ಬೇಡ ಬಿಡಮ್ಮ. ಎಲ್ಲಿ ಅಂಗಡಿಯವ್ರಿಗೆ ಫೋನ್ ಮಾಡ್ಕೊಡಿ. ಹಲೋ, ಅರ್ಸನ್ ಕೋಟೆಯಿಂದ ಪಾರ್ವತಿ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಇಷ್ಟು ದಿನ 160 ರೂಪಾಯಿ ಕೆಜಿ ಅಕ್ಕಿ ಕಳಿಸ್ತಾ ಇದ್ರಲ್ಲ, ಇನ್ಮೇಲಿಂದ 60 ರೂಪಾಯಿ ಕೆಜಿ ಅಕ್ಕಿ ಕಳಿಸ್ಕೊಡಿ. ಅಲ್ಲ ಮೇಡಮ್, ಇದುವರೆಗೂ ಅದನ್ನ ಬೇಡ ಅಂತ ಯಾರು ಹೇಳಿರ್ಲಿಲ್ಲ. ಆದ್ರೆ ನೀವು ಈಗ ನಾನ್ ಹೇಳ್ತಾ ಇದೀನಲ್ವಾ, ಇನ್ಮೇಲಿಂದ 160 ರೂಪಾಯಿ ಕೆಜಿ ಅಕ್ಕಿನ ಕಳಿಸ್ಬೇಡಿ. 60 ರೂಪಾಯಿ ಕೆಜಿ ಅಕ್ಕಿನ ಕಳಿಸ್ಕೊಡಿ. ಅಲ್ಲ ಮೇಡಮ್, ಇದನ್ನ ಮೀರಿ ನೀವ್ ಕಳ್ಸೋ ಹಾಗಿಲ್ಲ. ಇವಾಗ ಕಳ್ಸಿರೋ 160 ರೂಪಾಯಿ ಕೆಜಿ ಅಕ್ಕಿನ ತಗೊಂಡ್ ಹೋಗಿ 60 ರೂಪಾಯಿ ಕೆಜಿ ಅಕ್ಕಿನ ಕಳಿಸ್ಕೊಡಿ. ಅರ್ಥ ಆಯ್ತಾ? ಸರಿ ಮೇಡಮ್. ಭಾಗ್ಯ, ಇನ್ಮೇಲಿಂದ 60 ರೂಪಾಯಿ ಅಕ್ಕಿಲೇ ಅನ್ನ ಮಾಡ್ಬೇಕು, ಗೊತ್ತಾಯ್ತಾ? ಸರಿ. ಈ ರೀತಿ ದುಂದು ವೆಚ್ಚ ಆಗೋದಕ್ಕೆ ಕಡಿವಾಣ ಹಾಕಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉಳಿಸ್ಬೋದು. ಒಂದು ಕಂಪನಿ ನಡೆಸೋರಿಗೆ ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಇರಲೇಬೇಕಾದಂತಹ ಕ್ವಾಲಿಟಿ ಆಗಿರುತ್ತೆ. ಎದುರಿಗಿದ್ದವರು ಹೇಗೆ ವಾದ ಮಾಡಲಿ, ಏನೇ ಹೇಳಲಿ, ಎಷ್ಟೇ ಒತ್ತಿ ಹೇಳಲಿ, ಯಾವುದು ಸರಿ ಯಾವುದು ಯೋಗ್ಯ ಅಂತ ಬ್ಯಾಲೆನ್ಸ್ ಮಾಡಿ ನಿರ್ಧಾರ ಮಾಡೋ ಗುಣ ಇರಬೇಕಾಗತ್ತೆ. ಇದೆಲ್ಲವನ್ನು ಹೊರತುಪಡಿಸಿ ಕೆಲವು ಸಲ ಸ್ವಂತದವರು ಅಂತ ಹೇಳಿಸ್ಕೊಳ್ಳೋರು ಕಂಪನಿ ಸೇರ್ಕೊಳ್ಬಹುದು. ಅವರೇನಾದ್ರೂ ತಪ್ಪು ಮಾಡಿದಾಗ ಮುಲಾಜಿಗೆ ಬಿದ್ದು ಅವರ ತಪ್ಪನ್ನ ಸಹಿಸಿಕೊಂಡು ಮೌನಕ್ಕೆ ಜಾರಿದ್ರೆ ಲಾಸ್ ಆಗೋದು ಕಂಪನಿಗೆ ಅಲ್ವಾ? ಎದುರಿಗೆ ಯಾರೇ ಇರ್ಲಿ, ಅರಸನ ಕೋಟೆ ಯಜಮಾನಿ ಆದವಳು ಸತ್ಯವನ್ನೇ ಹೇಳಬೇಕು, ಸತ್ಯವನ್ನ ಮಾತ್ರ ಹೇಳೋ ಧೈರ್ಯನ ಹೊಂದಿರಬೇಕು. ಇವತ್ತು ನಾನ್ ಮಾಡಿರೋ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ಧೈರ್ಯ ಇಲ್ಲದೆ ಇದ್ದೋಳು ಕಂಪನಿನ ಯಾವ ಧೈರ್ಯದ ಮೇಲೆ ನಡೆಸ್ತಾಳೆ? ಅದಕ್ಕೆ ಈ ಟಾಸ್ಕ್ ಅಲ್ಲಿ ಪಾರ್ವತಿ ಸೋತಿದ್ದಾಳೆ. ಚೆನ್ನಾಗಿಲ್ಲ ಅಂತ ಹೇಳೋ ಧೈರ್ಯ ಪಾರ್ವತಿಗಿರ್ಲಿಲ್ಲ. ಅದಕ್ಕೆ ಈ ಟಾಸ್ಕ್ ಅಲ್ಲಿ ಪಾರ್ವತಿ ಸೋತಿದ್ದಾಳೆ. ಅವಾಗಲೇ ಗೆದ್ದು ಇವಾಗ ಮತ್ತೆ ಸೋತ್ವಿ ಅಂತ ಬೇಜಾರಾಗ್ಬೇಡ ಪಾರು.
ಅಷ್ಟಕ್ಕೂ ಅಮ್ಮ ಕಾಫಿಗೆ ಸಕ್ಕರೆ ಹಾಕಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ವಾ? ನೀನು ಆಗ ಹೇಳಿದ್ರೆ ನಾವು ಗೆಲ್ತಾ ಇದ್ವಿ, ಸೋಲ್ತಾ ಇರಲಿಲ್ಲ. ಹೌದು ಅದಕ್ಕೆ ನೀವು ಯಾಕೆ ನಿಜ ಹೇಳಿಲ್ಲ? ಅಮ್ಮ ಮರ್ತು ಸಕ್ಕರೆ ಹಾಕಿರಲ್ಲ, ಎಲ್ರ ಮುಂದೆ ಹೇಳಿದ್ರೆ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೋ ಅಂತ ನಾನು ಸುಮ್ಮನಾದೆ. ಅಲ್ಲಮ್ಮ, ಆಗ್ಲೇ ನೀನೇ ಹೇಳ್ದೆ ಅಲ್ವಾ, ಪ್ರತಿಯೊಂದು ಪರೀಕ್ಷೆಯಲ್ಲೂ ಗೆಲ್ಲಬೇಕು, ಅದು ಅಮ್ಮನಿಗೋಸ್ಕರ ಅಂತ. ಹಾಗಿದ್ದವಳು ಕಾಫಿಯಲ್ಲಿ ಸಕ್ಕರೆ ಇಲ್ದಿರೋ ವಿಷಯನ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ಬಿಡ್ಬೇಕಿತ್ತು. ಯಾಕಂದ್ರೆ ಅತ್ತಿಗೆ ಅಷ್ಟು ಸುಲಭವಾಗಿ ಮರೆತು ಕೆಲಸ ಮಾಡೋರಲ್ಲ. ಕಾಫಿಗೆ ಸಕ್ಕರೆ ಹಾಕ್ಲಿಲ್ಲ ಅಂತ ಅವರೇ ಹೇಳಿದ್ದನ್ನ ನೀನೇ ಕೇಳಿಸ್ಕೊಂಡೆ ಅಲ್ಲ? ನನಗ್ ಬೇಡ. ಏಕೆ? ನಾನಿವತ್ತು ಉಪವಾಸ ಮಾಡ್ತಿದ್ದೀನಿ. ಉಪವಾಸನ? ಹಾ ಹೌದು ಯಜಮಾನ್ರೆ, ನಾನು ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಉಪವಾಸ ಇದ್ದೀನಿ. ಏನ್ ವ್ರತ ಪಾರು? ನನಗೆ ಹೇಳಲೇ ಇಲ್ಲ. ಏನ್ ಯಜಮಾನ್ರೆ ತಮಾಷೆ ಮಾಡ್ತಾ ಇದ್ದೀರಲ್ಲ? ನಾನು ಅಖಿಲಮ್ಮನ್ ಎಲ್ಲಾ ನಿರೀಕ್ಷೆಗಳನ್ನು ಗೆಲ್ಬೇಕು ಅಂತ ದೇವ್ರ ಹತ್ರ ಹರಕೆ ಹೊತ್ತಿದ್ದೀನಿ ಅಂತ ಹೇಳಲಿಲ್ವಾ? ಅದಕ್ಕೆ ಉಪವಾಸ ಇದ್ದೀನಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಪಾರು ಈ ರೀತಿ ಹೇಳ್ತಾ ಇದ್ದಾಳೆ, ಖಂಡಿತ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಹಾ ಹೌದಲ್ವಾ? ಕರೆಕ್ಟ್, ನೀನ್ ಬೆಳಗ್ಗೆ ಹೇಳಿದೆ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ ನಡಿ, ನಾನು ನಿನ್ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ಲೇ ಪಾರ್ವತಿ, ಅಕ್ಕ ನಿನ್ನ ಫ್ಯಾಮಿಲಿ ಮೆಂಬರ್ ಅಂತ ಒಪ್ಕೊಂಡೇ ಇಲ್ಲ. ಫ್ಯಾಮಿಲಿ ಫೋಟೋನ ಕಿಕ್ ಹಾಕಿ ನಿನ್ನ ಫೋಟೋನ ತಗಲ್ ಹಾಕಿ ನಿನ್ನ ಬಗ್ಗೆ ಅಕ್ಕನಿಗೆ ಸಿಟ್ಟಿಂಗ್ ಇಡ್ತೀನಿ ಅಂತ ನೋಡ್ತಾ ಇರೇ. ಇನ್ನೊಂದ್ಸಲ ಅಖಿಲಮ್ಮನ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಮನ್ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಲೇ ಪಂಡ್ರಾಪುರ ಪಾರ್ವತಿ, ಅವತ್ತಕ್ಕನ ವಿಚಾರಕ್ಕೆ ಅಧಿಕಾರ ಇದೆ ಅನ್ನೋ ದರ್ಪದಲ್ಲಿ ನನ್ನ ಕೋಮಲವಾದ ಕೆನ್ನೆಗೆ ಹೊಡೆದೆ ಅಲ್ವಾ? ಅಷ್ಟು ವರ್ಷದಿಂದ ನನ್ನ ಗಂಡನೇ ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ. ನಿನ್ನೆ ಮೊನ್ನೆ ಬಂದಿರೋ ತಿರ್ಬೋಕಿ ನೀನು ನನ್ನ ಮೇಲೆ ಕೈ ಮಾಡಿ ನನ್ನ ಕೋಪನ ಕೆರಳಿಸ್ಬಿಟ್ಟೆ ಕಣೆ. ಇನ್ಮೇಲೆ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲಲ್ಲೆಲ್ಲ ನಿನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದೇ ನನಗೆ ಇಂಪಾರ್ಟೆಂಟ್ ಕೆಲಸ ಕಣೆ. ಇವತ್ತಿದೆ ನಿನಗೆ ಜಾತ್ರೆ, ಊರ್ ಹಬ್ಬ, ರೆಡಿ ಆಗಿರು. ಗೊತ್ತಿಲ್ಲ ದಮು, ನಾನು ಈಗಲೇ ನೋಡಿದ್ದು. ಅತ್ತಿಗೆ ಏನಾದ್ರೂ ಈ ಫೋಟೋ ನೋಡಿದ್ರೆ ಪಾರ್ವತಿ ಟಾಸ್ಕ್ ಈ ಪರಿಣಾಮ ಬೀರುತ್ತಲ್ಲ ಅಂತ ನಾನೇ ತೆಗಿಯಕ್ ಹೋದೆ. ಅಷ್ಟನ್ನ ಅತ್ತಿಗೆ ನೋಡ್ಬಿಟ್ರು. ಹಾಗಾದ್ರೆ ನೀವೇನಾದ್ರೂ ಇದನ್ನ ಹಾಕ್ಸಿದ್ರ ಅಕ್ಕ? ನಾನ್ ಯಾಕೆ ಹಾಕಿಸ್ಲಿ? ಅಲ್ಲಕ್ಕ, ನಾನೇನ್ ಅನ್ಕೊಂಡೆ ಅಂದ್ರೆ ನಿಮ್ ಜಾಗನ ಅವಳಿಗೆ ಬಿಟ್ಕೊಟ್ಟಿದ್ದೀರಲ್ಲ, ಹಾಗೆ ಫೋಟೋ ಇರೋ ಜಾಗನೂ ಅವಳಿಗೆ ಬಿಟ್ಕೊಟ್ಟಿದ್ದೀರೇನೋ ಅಂತ ಅನ್ಕೊಂಡೆ. ಅಂದ್ರೆ ನೀವು ಅಲ್ಲ, ನಾನು ಅಲ್ಲ, ಮೋಹನು ಅಲ್ಲ ಅಂದ್ರೆ
ಬೇರೆ ಇನ್ಯಾರು ಹಾಕಿರ್ಬೋದು? ಹಾ ಅಕ್ಕ, ಪಾರ್ವತಿನೇ ಈ ಕೆಲಸ ಮಾಡಿರಬಹುದು. ಹ್ಞೂ ಅಕ್ಕ, ಹೇಗೋ ನಿಮ್ ಸ್ಥಾನನ ಅವಳಿಗೆ ಕೊಟ್ಟಿದ್ದೀರಾ, ಇಡೀ ಮನೆ ಜವಾಬ್ದಾರಿನ ಅವಳಿಗೆ ವಹಿಸಿದ್ದೀರಾ. ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು ಇಡೀ ಅರಸನ್ ಕೋಟೆಗೆ ಪರ್ಮನೆಂಟ್ ಆಗಿ ಒಡತಿ ಆಗ್ಬೇಕು ಅನ್ನೋದು ಅವಳ ಅಜೆಂಡಾ ಆಗಿರಬಹುದಲ್ವಾ? ನೋಡ್ತಾಮೋ, ಪಾರ್ವತಿ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ಅವಳಿಗೆ ಅರಸನ ಕೋಟೆ ಆಳ್ಬೇಕು ಅನ್ನೋ ದುರಾಸೆ ಇಲ್ಲ. ಇಲ್ಲ ಅಂತ ಅವಳು ನಿಮಗೆ ಹೇಳಿದ್ಲಾ? ನೋಡು, ಅವಳಿಗೆ ಹೇಳದೇ ಇದ್ರು ಇಷ್ಟು ದಿವಸದಿಂದ ಅವಳ ಸ್ವಭಾವ ನಾವು ಗಮನಿಸ್ತಿಲ್ವಾ? ದೇವಸ್ಥಾನಕ್ಕೆ ಹೋಗಿಲ್ಲವ್ರು ಬರ್ಲಿ, ಆಮೇಲೆ ಕೇಳು. ಕಳ್ಳ ಯಾವತ್ತು ತಾನ್ ಕಳ್ಳ ಅಂತ ಒಪ್ಕೊಳ್ಳಲ್ಲ ಕಣ್ರಿ. ಅದು ಪಾರ್ವತಿನ ಕಳ್ಳಿಗೆ ಹೋಲಿಸ್ಬೇಡ. ಹಂಗಲ್ಲ ಕಣ್ರಿ. ದಾಮಿನಿ, ಅನವಶ್ಯಕವಾದ ವಾದ ಬೇಡ. ಅವಳು ಬಂದ್ಮೇಲೆ ಅವಳನ್ನೇ ಕೇಳೋಣ. ಏನಾಯ್ತು? ಯಾಕೆಲ್ಲರೂ ಟೆನ್ಷನ್ ಇದ್ದೀರಾ? ಆಗ್ಬಾರ್ದಾದ್ರೆ ಟೆನ್ಷನ್ ಆಗದೆ ಇರುತ್ತೇನಪ್ಪ? ಅಂದ್ರೆ ಆ ಫೋಟೋ ಅಲ್ಲಿ ಯಾರು ಹಾಕಿದ್ದು? ಮೊದ್ಲಿದ್ ಫೋಟೋನ ಯಾರು ತೆಗ್ದಿದ್ದು? ಇದು ನಮ್ ರೂಮಲ್ಲಿದ್ದ ಫೋಟೋ. ಇಲ್ಲಿಗೆ ಹೇಗ್ ಬಂತು ಅಂತ ನಮಗ್ ಗೊತ್ತಿಲ್ಲ ಅಮ್ಮ. ಗೊತ್ತಿಲ್ಲ ಅಂದ್ರೆ ಮತ್ತೆ ಈ ಫೋಟೋ ಇಲ್ಲಿ ಯಾರು ಹಾಕಿದ್ದು? ನಾನಲ್ಲ ಅಮ್ಮ. ಹಾಗಾದ್ರೆ ಇನ್ಯಾರು ಹಾಕಿರೋದು? ಅಮ್ಮ, ಪಾರ್ವತಿ ಯಾಕೆ ಈ ಕೆಲಸ ಮಾಡ್ತಾಳೆ? ಈ ಮನೇಲಿ ಒಬ್ಳೇ ಇರೋದು, ಬೇರೆ ಯಾರಾದ್ರೂ ಹಾಕಿರ್ಬೋದು. ಏನು? ಯಾರು ಅಂತ ಗೊತ್ತಾ? ಯಾರು? ಅದನ್ನ ಇವಾಗ ಹೇಳಲ್ಲ ಅಮ್ಮ. ಯಾಕೆ ಪಾರು? ಬೇಡ ಯಜಮಾನ್ರೆ, ಹೇಳಿದ್ರೆ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಇವತ್ತು ಒಂದು ದಿನ ಟೈಮ್ ಕೊಡ್ತಾ ಇದ್ದೀನಿ. ಈ ಫೋಟೋ ಎಲ್ಲಿತ್ತೋ ಅಲ್ಲೇ ಇಡಬೇಕು. ಹಾಗೆ ನಮ್ ಕುಟುಂಬದ ಫೋಟೋನ ಮತ್ತೆ ಇಲ್ಲಿ ತಂದು ಹಾಕ್ಬೇಕು. ಒಂದ್ ವೇಳೆ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಬೆಳಗಾಗ್ತಿದ್ದ ಹಾಗೆ ಯಾರು ಈ ಫೋಟೋನ ಇಲ್ಲಿ ಹಾಕಿದ್ದು ಅಂತ ಹೇಳ್ಬೇಕಾಗತ್ತೆ. ಆಗ ಎಲ್ರ ಮುಂದೆ ಅವ್ರ ಮರ್ಯಾದೆ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅಮ್ಮ ನನಗ್ ಕೊಟ್ಟಿರೋ ಅಧಿಕಾರನ ಬಳಸಿ ಮನೆಯಿಂದ ಆಚೆ ಕಳಿಸ್ತೀನಿ. ಚರಿತ್ರೆಯಲ್ಲಿ ನಾವೆಲ್ಲ ಓದಿದ್ದೀವಿ, ಚಾಣಕ್ಯನ ಚಾಣಾಕ್ಷತನದಿಂದ ಅತ್ಯಂತ ದೊಡ್ಡ ಸಾಮ್ರಾಜ್ಯನೇ ಅನೇಕ ಸಲ ಅಪಘಾತಗಳಿಂದ ತಪ್ಪಿಸ್ಕೊಳ್ತು. ಹಾಗೆ ಒಂದು ಸಾಮ್ರಾಜ್ಯನ ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಚಾಣಾಕ್ಷತನ ತುಂಬಾ ಮುಖ್ಯ ಆಗುತ್ತೆ. ಅದು ಮನೇಲಾಗಿರ್ಬಹುದು ಅಥವಾ ಬಿಸ್ನೆಸ್ನಲ್ಲಾಗಿರ್ಬಹುದು. ನಮಗೆ ಗೊತ್ತಿಲ್ಲದೆ
ನಮ್ಮ ಮೇಲೆ ಅಸಮಾಧಾನ ಇರುವಂಥ, ನಮ್ಮ ಮೇಲೆ ಕೋಪ ಇರುವಂಥ ಅನೇಕ ಜನ ನಮ್ಮ ಸುತ್ತಮುತ್ತ ಇರಬಹುದು. ಅವ್ರು ಯಾರು ಅಂತ ಕಂಡು ಹಿಡಿದು ಹೇಗೆ ಟ್ಯಾಕಲ್ ಮಾಡ್ತಾರೆ ಅನ್ನೋದು ಅವರ ಚಾಣಾಕ್ಷತನದ ಮೇಲೆ ನಿಂತಿರುತ್ತೆ. ಕೆಲವು ಸಲ ಎದುರಾಳಿ ಯಾರು ಅಂತ ನಿಖರವಾಗಿ ಗೊತ್ತಿಲ್ಲದೆ ಹೋದ್ರು ತನಗೆ ನಷ್ಟ ಆಗೋದ್ರಿಂದ ಯಾರಿಗೆ ಲಾಭ ಆಗುತ್ತೆ ಅಂತ ನೋಡಿ ತಪ್ಪು ಮಾಡಿದವರನ್ನ ಕಂಡು ಹಿಡಿಯೋದು ಚಾಣಾಕ್ಷತನ. ಅದು ತುಂಬಾ ಮುಖ್ಯ ಆಗುತ್ತೆ. ಇವತ್ತು ಪಾರ್ವತಿ ದಾಮಿನಿನೇ ತಪ್ಪು ಮಾಡಿರೋದು ಅಂತ ಕಂಡು ಹಿಡಿದಿರೋದು ಅವಳಲ್ಲಿರೋ ಈ ಗುಣದಿಂದನೇ. ಅತ್ತೆ, ನಂದೊಂದು ರಿಕ್ವೆಸ್ಟ್. ಏನಮ್ಮ ಜನನಿ? ನಂಗೆ ನಿಮ್ ಕೈಯಾರೆ ತುತ್ತು ತಿನ್ಬೇಕು ಅನಿಸ್ತಿದೆ, ತಿನ್ನಿಸ್ತೀರಾ? ವಾವ್, ಸೂಪರ್ ಐಡಿಯಾ. ಹಾಗೆ ಮಾಡೋಣ. ಅಲ್ಲ, ಹಾಗೆ ಮಾಡಿ ಅಕ್ಕ. ಯಾಕ್ರಿ ನನ್ ಗಂಡ ಮೋಹನ್ ಹಂಗ್ ನೋಡ್ತಿದ್ದೀರ ನನ್ನ? ಅಲ್ವೇ, ಇಷ್ಟೆಲ್ಲ ಆದ್ರೂ ಏನೂ ಆಗ್ಲಿಲ್ಲ ಅನ್ನೋ ಹಾಗೆ ಆಡ್ತಿದ್ಯಲ್ಲ ಭೇಷ್. ನಿನ್ ನೋಡಿ ಹೆಂಗಸರು ಕಲಿಬೇಕು ಕಣೆ. ಹಾ ರೀ, ಹೊಡೆದಿದ್ಯಾರ್ರಿ? ನಮ್ಮ ಅಕ್ಕ. ಅದೇ ನನ್ಗೊಸ್ತಲ್ಲ ಬಿಡಿ. ನನ್ನ ಪ್ರೀತಿಯ ಸೊಸೆ ನೀನ್ ಕೇಳ್ತಿದೀಯಾ ಅಂದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಬಾಮ್ಮ ಜನನಿ. ಮಾಮ್, ನಂಗೂ ಬೇಕು. ಅತ್ತೆ, ಬರೀ ನನಗೆ ಪ್ರೀತಿಗೆ ಮಾತ್ರ ತಿನ್ಸಿದ್ರೆ ಏನ್ ಚೆನ್ನಾಗಿರುತ್ತೆ? ಎಲ್ರಿಗೂ ತಿನ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಹ್ಞೂ ಅಕ್ಕ, ನಂಗೆ ಫಸ್ಟ್.